ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ಏನಂತ ಮಾಡಿದ್ವಿ? ಇತಿಹಾಸದ 1ನೇ ಪಾಠ ಆಧಾರಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಇತಿಹಾಸ ಎಂದರೇನು? ಗತಿಶೀಲವಾದ ಸಂಗತಿಗಳ ಬಗ್ಗೆ ಅಧ್ಯಯನ ಮಾಡುವುದು, ಕ್ರಮಬದ್ಧವಾಗಿ ಅಧ್ಯಯನ ಮಾಡುವುದು ಅಂತ ಅಧ್ಯಯನ ಮಾಡುವುದು. ಓಕೆ, ಆಧಾರ ಎಂದರೇನು? ಆಧಾರಗಳಲ್ಲಿ 2 ವಿಧಗಳು ಯಾವುವು ಎಲ್ಲವನ್ನು ನಾವು ಕಳೆದ ತರಗತಿಯಲ್ಲಿ ಅಧ್ಯಯನ ಮಾಡಿದ್ವಿ. ಹಾಗೆ ಈಗ 2ನೇ ಪಾಠ ಇತಿಹಾಸದಲ್ಲಿ 2ನೇ ಪಾಠ ಭೌಗೋಳಿಕ ಲಕ್ಷಣಗಳು ಹಾಗೂ ಚರಿತ್ರೆ ಪೂರ್ವ ಭಾರತ. ಇಲ್ಲಿ ಭೌಗೋಳಿಕ ಲಕ್ಷಣಗಳು ಮತ್ತು ಚರಿತ್ರೆ ಪೂರ್ವ ಭಾರತದ ಭೌಗೋಳಿಕ ಲಕ್ಷಣಗಳು, ಭಾರತದ ಚರಿತ್ರೆ ಪೂರ್ವದ ಬಗ್ಗೆ ನಾವೀಗ ಅಧ್ಯಯನ ಮಾಡಬೇಕಾಗಿದೆ. ಹಾಗಾಗಿ ಭೌಗೋಳಿಕ ಲಕ್ಷಣಗಳು ಎಂದರೇನು? ಈ ಉದಾಹರಣೆಗೆ ನಮ್ಮ ಯಾವುದಾದ್ರು ಸ್ಕೂಲಿನ ಭೌಗೋಳಿಕ ಲಕ್ಷಣ ತೆಗೆದುಕೊಂಡಾಗ, ಹಂಗಾರೆ ಸ್ಕೂಲ್ ಹೇಗಿದೆ? ಎಷ್ಟು ಕ್ಷೇತ್ರ ಇದೆ? ಅದರ ಅಕ್ಕಪಕ್ಕದಲ್ಲಿ ಏನೇನಿದೆ? ಶಾಲೆಯ ಮೈದಾನದಲ್ಲಿ ಶಾಲೆ ಎಷ್ಟು ಉದ್ದ ಇದೆ? ಎಂತೆಂಥ ಗಿಡಗಳಿದಾವೆ? ಎಲ್ಲಿ ಎತ್ತರ ಇದೆ, ತಗ್ಗಿದೆ, ಎಲ್ಲಿ ನೀರು ಹರಿತದೆ, ಒಟ್ಟು ಏನಿದೆ ಮೇಲ್ಮೈ ವಸ್ತು. ಈಗ ನನ್ನ ಮೇಲ್ಮೈ ಲಕ್ಷಣ ಹೇಳಬೇಕಾದ್ರೆ ನನ್ನ ಆಕಾರ ಹೇಗಿದೆ ಮೇಲ್ಮೈ. ಹೀಗೆ ನಾವು ಭಾರತದ ಮೇಲ್ಮೈ ಲಕ್ಷಣಗಳನ್ನ ಅಧ್ಯಯನ ಮಾಡೋದು. ಹಾಗಾದ್ರೆ ಭಾರತ ಎಲ್ಲಿದೆ? ಭಾರತ ಮೊದಲು ತಿಳ್ಕೋಬೇಕಾದ್ರೆ ಎಲ್ಲಿದೆ? ಭಾರತ ಎಲ್ಲಿದೆ ಅಂತಂದ್ರೆ ಏಷ್ಯಾ ಖಂಡದಲ್ಲಿದೆ. ಓಕೆ, ಏಷ್ಯಾ ಖಂಡ ಎಂದರೇನು? ಖಂಡ ಅಂತ ಕರಿತೀವಿ ನಾವು. ಎಷ್ಟು ಖಂಡಗಳಿದಾವೆ? ಎಷ್ಟು? 7 ಖಂಡಗಳು. ಯಾವ್ಯಾವು ಅಂತಂದ್ರೆ ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಆಸ್ಟ್ರೇಲಿಯಾ, ಏಸಿಯಾ, ಯುರೋಪ್ ಮತ್ತೆ ಯಾವ್ದಾವುದು? ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಆಫ್ರಿಕಾ, ಏಷ್ಯಾ, ಆಸ್ಟ್ರೇಲಿಯಾ, ಯುರೋಪ್ ಮತ್ತೆ ಅಂಟಾರ್ಕ್ಟಿಕಾ ಅಂತ ಹೇಳಿ ಇಷ್ಟು ಖಂಡಗಳು. ಸರಿ, ಖಂಡ ಎಂದರೇನು? ಖಂಡ ಅಂದರೆ ವಿವಿಧ ದೇಶಗಳ ಸಮೂಹ. ಉದಾಹರಣೆಗೆ ಖಂಡಗಳು ಯಾವ್ಯಾವ ಅಂತಂದ್ರೆ ನೋಡಿ, ಇಲ್ಲಿ ನಾ ಬಂದೆ. ಇದು ಉತ್ತರ ಅಮೆರಿಕಾ. ಯಾವುದು? ಇಲ್ಲಿದೆ ಉತ್ತರ ಅಮೆರಿಕ ಖಂಡ. ಇದು ದಕ್ಷಿಣ ಅಮೆರಿಕ ಖಂಡ. ಸರಿ, ಇದು ಆಫ್ರಿಕಾ ಖಂಡ, ಯುರೋಪ್ ಖಂಡ, ಇದು ಏಷ್ಯಾ ಖಂಡ, ಇದು ಆಸ್ಟ್ರೇಲಿಯಾ ಖಂಡ. ಇನ್ನೊಂದು ಹೇಳಿದಲ್ಲ, ಅದು ಇಲ್ಲಿ ಕೆಳಗಿದೆ. ಅದು ಏನಪ್ಪಾ ಅಂತಂದ್ರೆ ಅಂಟಾರ್ಕ್ಟಿಕ್ ಖಂಡ. ಸರಿ, ಹಾಗಾದ್ರೆ ಇದು ಖಂಡ ಅಂತೇಳಿ ನೋಡಿ, ಭಾರತ ಇಲ್ಲಿದೆ. ಏಷ್ಯಾ ಖಂಡದ ದಕ್ಷಿಣಕ್ಕೆ ಭಾರತ ಇದೆ, ವಿಶಾಲವಾಗಿ ಹಬ್ಬಿಕೊಂಡಿದೆ. ಖಂಡ ಅಂದ್ರೆ ವಿವಿಧ ದೇಶಗಳ ಸಮೂಹ. ವಿವಿಧ ದೇಶಗಳ ಸಮೂಹವನ್ನು ನಾವೇನಂತ ಕರಿತೀವಿ ಹಾಗಾದ್ರೆ? ಖಂಡ. ವಿವಿಧ ದೇಶಗಳ ಸಮೂಹ. ಓಕೆ, ಒಂದೇ ದೇಶ ಇಲ್ಲ, ವಿವಿಧ ದೇಶಗಳು. ಇಲ್ಲಿ ನೋಡಿ, ಆಫ್ರಿಕಾದಲ್ಲಿ ಒಂದೇ ದೇಶ ಇಲ್ಲ, ಹಲವಾರು ದೇಶಗಳಿದಾವೆ. ಏಷ್ಯಾದಲ್ಲಿ ಸಹಿತ ಭಾರತ ಅಷ್ಟೇ ಇಲ್ಲ, ಚೀನಾ, ಜಪಾನು, ಮುಂತಾದ ದೇಶಗಳು. ಶ್ರೀಲಂಕಾ ಬರುತ್ತೆ, ಅಫ್ಘಾನಿಸ್ತಾನ ಬರುತ್ತೆ, ಪಾಕಿಸ್ತಾನ ಬರುತ್ತೆ. ಹೀಗೆ ನಮ್ಗೆ ತಿಳಿದಂತವು. ಹೀಗೆ ಒಟ್ಟಾರೆ ಎಲ್ಲ ದೇಶಗಳ ಸಮೂಹವನ್ನು ನಾವೇನಂತ ಕರಿತೀವಿ? ಒಂದು ಖಂಡ ಅಂತ ನಾವು ಕರಿತೀವಿ. ಹೀಗೆ ಭಾರತ ಏನಾಗಿದೆ ಅಂತಂದ್ರೆ, ಇಲ್ಲಿ ಏಷ್ಯಾ ಖಂಡದಲ್ಲಿ ಭಾರತ ಏಷ್ಯಾ ಖಂಡದಲ್ಲಿದೆ. ಹೀಗೆ ಮೇಲ್ಮೈ ಲಕ್ಷಣವನ್ನ ನಾವು ಸ್ಟಡಿ ಮಾಡಬೇಕಾದ್ರೆ ಭಾರತದ ಬಗ್ಗೆ ನಾವು ಮೊದಲು ಸ್ಟಡಿ ಮಾಡಬೇಕಾಗುತ್ತೆ. ಅಂದ್ರೆ ಜಗತ್ತು ಅಂದ್ರೆ ಪ್ರಪಂಚದ ಯಾವುದೇ ರಾಷ್ಟ್ರ ಇಟ್ಕೊಳ್ಳಿ, ಆ ರಾಷ್ಟ್ರದ ಬಗ್ಗೆ ನಾವು ತಿಳ್ಕೋಬೇಕಂದ್ರೆ ಅಥವಾ ಜನ ಸಮುದಾಯದ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ಅದು ಏನಾಗಿರ್ತದೆ ಅಂತಂದ್ರೆ ಭೌಗೋಳಿಕ ಲಕ್ಷಣದ ಮೇಲೆ ಪ್ರಭಾವ ಬೀರುತ್ತದೆ. ಭೌಗೋಳಿಕ ಪರಿಸರದ ಮೇಲೆ ಪ್ರಭಾವ ಬೀರುತ್ತದೆ. ಏನು? ಯಾವುದೇ ಒಂದು ದೇಶ, ಪ್ರಪಂಚದ ಯಾವುದೇ ಒಂದು ದೇಶ ಅಥವಾ ರಾಷ್ಟ್ರ ಅಥವಾ ಜನ ಸಮುದಾಯ ಭೌಗೋಳಿಕ ಪರಿಸರವನ್ನು ಅವಲಂಬಿಸಿರುತ್ತದೆ.
ಅಂದ್ರೆ ಏನು ಅಂತಂದ್ರೆ, ಯಾವುದೇ ಒಂದು ರಾಷ್ಟ್ರ ಎಷ್ಟು ಅಭಿವೃದ್ಧಿಯಾಗಿದೆ, ಹಿಂದುಳಿದಿದೆ, ಯಾವ ರಾಷ್ಟ್ರದಲ್ಲಿ ಯಾವ ಬೆಳೆಯನ್ನು ಬೆಳೀತಾ ಇದ್ದಾರೆ, ಅದೆಲ್ಲ ಇದನ್ನು ಅವಲಂಬಿಸಿದೆ ಭೌಗೋಳಿಕ ಪರಿಸರ. ಇಲ್ಲಿ ಪರಿಸರ ಅಷ್ಟೊಂದಿಲ್ಲ, ಭೌಗೋಳಿಕ ಪರಿಸರವನ್ನ ಅವಲಂಬಿಸಿದೆ. ಸರಿ, ಹಾಗಾದ್ರೆ ಪರಿಸರ ಈಗ ಪರಿಸರವನ್ನ ಅವಲಂಬಿಸಿದೆ ಅಂತ ಹೇಳಿಲ್ಲ, ಭೌಗೋಳಿಕ ಪರಿಸರ. ಓಕೆ, ಪರಿಸರ ಎಂದರೆ ಒಂದು ಮಕ್ಕಳ ಪರಿಸರ ಅಂತಂದ್ರೆ ನಮ್ಮ ಸುತ್ತಮುತ್ತಲಿರುವ ಸನ್ನಿವೇಶವನ್ನ ಪರಿಸರ ಅಂತ ಕರೀತೀವಿ. ಯಾವುದೇ ಇರಬಹುದು. ಈಗ ನನ್ನ ಸುತ್ತಮುತ್ತ ಅಂತಂದ್ರೆ ಈಗ ಗಾಳಿ ಇದೆ, ಬೆಳಕಿದೆ. ಈಗ ನಿಮ್ಮ ಸುತ್ತಮುತ್ತಲಿಂದ ಮನೆಯಲ್ಲೇ ಇದೆ ಅಂತಿಕೊಳ್ಳೋಣ, ನಿಮ್ಮ ಮನೆ ಅಕ್ಕಪಕ್ಕದವರು, ರಸ್ತೆ, ಆನಂತರ ಮರ ಗಿಡ ಅರಣ್ಯ ಎಲ್ಲ ಬಂತು. ಎಲ್ಲಿ ನಿಂತ್ಕೋತೀಯ ಅದರ ಎಲ್ಲ ಸುತ್ತ ಅಂದ್ರೆ ಆಕಾಶನೂ ಬಂತು, ಹೌದಾ, ಸೌರವ್ಯಗಳು ಬಂದು, ಭೂಮಿ ಒಳಗಿಂದು ಬಂತು. ಹೀಗೆ ಒಟ್ಟಾರೆ ಆ ಪರಿಸರವನ್ನ ಮತ್ತೆ ಎರಡು ವಿಧಗಳಾಗಿ ವಿಂಗಡಿಸ್ತೀವಿ. ಪರಿಸರ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಪರಿಸರ ಅಂದ್ರೆ ನಮ್ಮ ಸುತ್ತಮುತ್ತ ಇರುವ ಎಲ್ಲ ಸನ್ನಿವೇಶ, ಪ್ರತಿಯೊಂದು ಬಂತು. ನೆಲ ಬಂತು, ಗಾಳಿ ಬಂತು, ಬೆಳಕು ಅಂದ್ರೆ ಸೂರ್ಯ ಬಂದ, ಸೌರವ್ಯೂಹ, ನಕ್ಷತ್ರಗಳು, ಹೌದಾ, ಗಾಳಿ, ಮರ ಗಿಡ ಎಲ್ಲ ಬಂತು. ಸರಿ, ಆ ಪರಿಸರವನ್ನ ಮತ್ತೆ ಎರಡು ಭಾಗಗಳಾಗಿ ವಿಂಗಡಿಸ್ತೀವಿ. ಒಂದು ಪ್ರಾಕೃತಿಕ ಮತ್ತು ಸಾಂಸ್ಕೃತಿಕ. ಪರಿಸರದಲ್ಲಿ ಪ್ರಾಕೃತಿಕ ಮತ್ತು ಸಾಂಸ್ಕೃತಿಕ ಅಂತ. ಇಲ್ಲಿ ಪ್ರಾಕೃತಿಕ ಅನ್ನೋದು ಒಂದೇ, ಭೌಗೋಳಿಕ ಅನ್ನೋದು ಒಂದೇ. ಇದನ್ನ ಭೌತಿಕ ಅನ್ನೋದು, ಭೌತಿಕ ಮೂರು ಅರ್ಥದಲ್ಲಿ ನಾವು ಮಾಡ್ತೀವಿ. ಏನು ಸರ್ ಪ್ರಾಕೃತಿಕ ಅಂದ್ರೆ ಏನು ಅಂತಂದ್ರೆ ತನ್ನಿಂದ ತಾನೇ ನಿರ್ಮಿತವಾದದ್ದು. ಇದನ್ನು ಯಾರೂ ಮಾಡಿಲ್ಲ. ಈಗ ಎಲ್ಲ ಗುಡ್ಡವನ್ನ ಯಾರು ಮಾಡಿದ್ದಾರೆ? ತಾನಾಗಿದೆ. ಸಮುದ್ರವನ್ನ ಯಾರು ಮಾಡಿದ್ದಾರೆ? ತಾನಾಗಿದೆ. ಕೆರೆಯನ್ನು ನಾವು ಕಟ್ಟಿರಬಹುದು, ಹೌದಾ? ಹೀಗೆ ಪ್ರಾಕೃತಿಕ ಪರಿಸರದಲ್ಲಿ ಅಂತಂದ್ರೆ ತನ್ನಿಂದ ತಾನೇ ನಿರ್ಮಿತವಾದಂತಹ ಎಲ್ಲ ಅಂಶಗಳು ಅಂದ್ರೆ ಪರಿಸರದ ಎಲ್ಲ ಲಕ್ಷಣಗಳು ಪ್ರಾಕೃತಿಕ ಪರಿಸರ. ಸಾಂಸ್ಕೃತಿಕ ಅಂದ್ರೆ ಮಾನವ ನಿರ್ಮಿತ, ರಸ್ತೆ ಮಾಡಿರೋದು, ಕೈಗಾರಿಕೆಗಳನ್ನ ಕಟ್ಟಿರೋದು, ಮನೆ ಕಟ್ಟಿರೋದು, ಶಾಲೆಗಳನ್ನ ಕಟ್ಟಿರೋದು, ಹೌದಾ? ಆತರ ಮನುಷ್ಯ ಸಮಾಜ ರೆಡಿಯಾಗಿರೋದು, ಜನಾಂಗಗಳು ಇರ್ಬೋದು, ಇವುಗಳಲ್ಲಿ ಅಂತ ಕರಿತೀವಿ ಸಾಂಸ್ಕೃತಿಕ. ಆಹಾರ ಪದ್ಧತಿಗಳಿರ್ಬೋದು, ಇವೆಲ್ಲ. ಈ ಸಾಂಸ್ಕೃತಿಕ ಮತ್ತು ಪ್ರಾಕೃತಿಕ ಪರಿಸರ ಮಾನವನ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರುತ್ತದೆ. ಒಬ್ಬ ಮನುಷ್ಯ ಏನಾಗಬೇಕು ಅಂತಂದ್ರೆ ಸಮಾಜದ ಎಲ್ಲ ಅಂಶಗಳು ಪ್ರಭಾವ ಬೀರ್ತವೆ. ಯಾವುದು ಕೇವಲ ಮನೆಯ ವಾತಾವರಣ ಅಷ್ಟೇ ಅಲ್ಲ, ಎಲ್ಲ ಅಂಶಗಳು ಪ್ರಭಾವ ಬೀರ್ತವೆ. ಅವನ ಉಷ್ಣಾಂಶ, ಅವನ ಆ ಪ್ರದೇಶದಲ್ಲಿ ಉಷ್ಣಾಂಶ ಇರ್ಬೋದು, ಎಲ್ಲ ಇರ್ಬೋದು. ಹೀಗೆ ಒಟ್ಟಾರೆ ನಾವು ಹೇಳೋದೇನಂತಂದ್ರೆ ಯಾವುದೇ ಒಂದು ರಾಷ್ಟ್ರ ಅಥವಾ ಒಂದು ದೇಶ ಅಥವಾ ಜನ ಸಮುದಾಯ ಏನ್ ಮಾಡ್ತದೆ ಅಂತಂದ್ರೆ ಈ ಭೌಗೋಳಿಕ ಪರಿಸರವನ್ನ ಅವಲಂಬಿಸಿದೆ. ಪರಿಸರವು ಪ್ರಭಾವ ಬೀರ್ತೈತಿ. ಮಾನವ ಜೀವನಕ್ಕೂ ಪರಿಸರಕ್ಕೂ ನಿಕಟ ಸಂಬಂಧ ಇದೆ. ಮಾನವ ಜೀವನಕ್ಕೆ ನಾವು ಬೆಳೆದದ್ದು. ಇದಕ್ಕೂ ಪರಿಸರಕ್ಕೆ ಉದಾಹರಣೆಗೆ ಒಬ್ಬ ವ್ಯಕ್ತಿ IAS ಆಗಿದ್ದಾರೆ, ಒಬ್ಬ ಭಾರಿ ಬುದ್ಧಿವಂತನೇ ಕಾರಣ, ಮತ್ತು ಇನ್ನೊಬ್ಬ ವ್ಯಕ್ತಿ ಫೇಲ್ ಆಗ್ತಾನೆ. ಎಲ್ರಿ ಅವ್ರ ಪರಿಸರ ಕಾಣ್ರಿ ಅಂತ. ಪರಿಸರ ಹೇಗೆ ಕಾರಣ? ಒಂದು ಮನೆ ಹತ್ರ ನೀವು ಓದುವಂತ ಮಕ್ಕಳು ಇದ್ದೀರಿ ಅಂತಂದ್ರೆ ಎಲ್ಲರಿಗೂ ಓದ್ಬೇಕನ್ನೋ ಮನೋಭಾವ ಬರ್ತೈತಿ. ಕೆಲವೊಂದು ಭಾಗದಲ್ಲಿ ಬರೇ ಬೇರೆ ಕೆಲಸ ಮಾಡ್ತಿರ್ತಾರೆ ಅಂದ್ರೆ ಅದೇ ಕೆಲಸ ಮಾಡ್ಬೇಕಂತ ಮನೋಭಾವ ಬರ್ತೈತಿ. ಹೀಗೆ ಮಾನವ ಜೀವನಕ್ಕೆ ಪರಿಸರ ಏನಾಗ್ತೈತಿ? ನಿಕಟ ಸಂಬಂಧ. ಪರಿಸರ ನಿಕಟ ಸಂಪರ್ಕವನ್ನ ಹೊಂದಿದೆ. ಹಾಗಾದ್ರೆ ಇವೆಲ್ಲ ಯಾಕೆ ಹೇಳ್ತಾ ಇದ್ದೇವೆ ಅಂತಂದ್ರೆ ಯಾವುದೇ ಒಂದು ದೇಶ ಅಭಿವೃದ್ಧಿ ಹೊಂದೋದಿರಲಿ, ಹಿಂದುಳಿದಿರಲಿ, ಏನೇ ಇರಲಿ, ಇದಕ್ಕೆ ಕಾರಣ ಏನಂತಂದ್ರೆ ಅಲ್ಲಿಯ ಭೌಗೋಳಿಕ ಪರಿಸರ. ಹಾಗಾದ್ರೆ ನಾವೀಗ ಭಾರತದ ಭೌಗೋಳಿಕ ಪರಿಸರದ ಬಗ್ಗೆ ಅಧ್ಯಯನ ಮಾಡಬೇಕಾಗಿದೆ. ಭಾರತದ ಭೌಗೋಳಿಕ ಪರಿಸರ, ಭಾರತ ಎಲ್ಲಿದೆ, ಅದರ ಸುತ್ತಲೂ ಏನಿದೆ ಎಂಬುದರ ಬಗ್ಗೆ ನಮ್ಗೆ ಅಧ್ಯಯನ ಮಾಡೋಣ. ನೋಡಿ, ಭಾರತವನ್ನ ನಾವಿಲ್ಲಿ ಇದು ಮಾಡಿದಾಗ ಒಂದು ಭಾರತವನ್ನ ಉಪಖಂಡ ಅಂತ ಕರೀತಾರೆ, ಪರ್ಯಾಯ ದ್ವೀಪ ಅಂತ ಕರೀತಾರೆ. ಉಪಖಂಡ ಪರ್ಯಾಯ ದ್ವೀಪ ಅಂತ ಕರಿತೀವಿ ನಾವು ಭಾರತವನ್ನ. ಸರಿ, ಇಲ್ಲಿ ಉಪಖಂಡ, ಖಂಡ ಅಂತ ಹೇಳಿದ್ರೆ ನಾನು ಅವೆಲ್ಲ ಖಂಡ ಅಂದ್ರೆ ವಿವಿಧ ದೇಶಗಳ ಸಮೂಹ.
ಸರಿ, ವಿವಿಧ ದೇಶಗಳ ಸಮೂಹ ಅಂತಂದ್ರೆ ಒಂದೊಂದು ದೇಶದಲ್ಲಿ ಒಂದೊಂದು ರೀತಿಯ ಸಂಸ್ಕೃತಿ, ನಡೆ ನುಡಿ, ಆಹಾರ ಪದ್ಧತಿಗಳು ಒಂದು ರೀತಿ ಇರುತ್ತಲ್ಲ, ಮತ್ತೊಂದು ದೇಶದಲ್ಲಿ ಮತ್ತೊಂದು ರೀತಿ ಇರುತ್ತದೆ. ಹೀಗೆ ಒಂದು ರಾಷ್ಟ್ರದಿಂದ ಮತ್ತೊಂದು ರಾಷ್ಟ್ರಕ್ಕೆ ಬೇರೆ ಬೇರೆ ಇರುತ್ತದೆ. ಆದರೆ ನಮ್ಮ ಭಾರತದಲ್ಲಿ, ಪ್ರಪಂಚದಲ್ಲಿ ಕಾಣುವಂತಹ ವಿವಿಧ ಧರ್ಮಗಳು ನಮ್ಮ ಭಾರತದಲ್ಲಿವೆ. ಸಂಸ್ಕೃತಿಯು ನಮ್ಮ ಭಾರತದಲ್ಲಿದೆ. ಅಂದ್ರೆ ವಿವಿಧ ರಾಷ್ಟ್ರಗಳಲ್ಲಿ, ಅಂದ್ರೆ ಒಂದು ಖಂಡದಲ್ಲಿ ಏನೇನು ಕಂಡು ಬರ್ತತಿ? ವಿವಿಧ ಭಾಷೆ, ಸಂಸ್ಕೃತಿ, ಧರ್ಮ. ಒಂದೇ ಧರ್ಮ ಇರಲ್ಲ, ಒಂದು ಅಥವಾ ಎರಡು ಧರ್ಮಗಳು ಕೆಲವೊಂದು ದೇಶಗಳಲ್ಲಿರ್ತವೆ. ಆದರೆ ನಮ್ಮ ಭಾರತದಲ್ಲಿ ಎಷ್ಟು ಧರ್ಮಗಳು? ಈಗ ಬೌದ್ಧ ಧರ್ಮ ಹುಟ್ಟಿದ್ದಿರಬಹುದು, ಹೌದಾ? ಮಹಾವೀರ ಜೈನ ಧರ್ಮ ಹುಟ್ಟಿದ್ದಿರಬಹುದು, ಹಿಂದೂ ಧರ್ಮ, ಕ್ರೈಸ್ತ, ಮುಸ್ಲಿಂ, ಎಲ್ಲ ಧರ್ಮಗಳು ನಮ್ಮ ದೇಶದಲ್ಲಿ. ವಿವಿಧ ಸಂಸ್ಕೃತಿ ನಮ್ಮ ದೇಶದಲ್ಲಿದೆ. ಆದ್ರೆ ವಿವಿಧ ಪ್ರಾಕೃತಿಕ ಪರಿಸರ ನಮ್ಮ ದೇಶದಲ್ಲಿದೆ. ಬೇರೆ ಬೇರೆ ದೇಶದಲ್ಲಿರುವಂತಹ ಎಲ್ಲ ಪ್ರಾಕೃತಿಕ ಪರಿಸರವು ನಮ್ಮ ಒಂದೇ ದೇಶದಲ್ಲಿ. ಹಾಗಾಗಿ ಒಂದು ಖಂಡದಲ್ಲಿ ಕಂಡು ಬರುವಂತಹ ಎಲ್ಲ ಲಕ್ಷಣಗಳು ನಮ್ಮ ಭಾರತದಲ್ಲಿರುವುದರಿಂದ ಅದನ್ನ ಉಪಖಂಡ ಅಂತ ಕರೀತಾರೆ. ಪರ್ಯಾಯ ದ್ವೀಪ, ದ್ವೀಪ ಅಲ್ಲ ದ್ವೀಪ. ದ್ವೀಪ ಅಂದ್ರೇನು? ಈಗ ಶ್ರೀಲಂಕಾವನ್ನ ದ್ವೀಪ ಅಂತ ಕರೀತಾರೆ. ಯಾಕೆಂದ್ರೆ ಸುತ್ತಲೂ ನೀರಿರುವ ಭೂಭಾಗವನ್ನ ದ್ವೀಪ ಅಂತ ಕರೀತಾರೆ. ಏನು? ಸುತ್ತಲೂ ನೀರಿರಬೇಕು. ಈ ಉದಾಹರಣೆಗೆ ಶ್ರೀಲಂಕಾ, ಇಲ್ಲಿ ನೋಡಿ, ಇದನ್ನ ದ್ವೀಪ ಅಂತ ಕರೀತಾರೆ ಶ್ರೀಲಂಕಾ. ಕಾರಣ ಇಲ್ಲಿ ಸುತ್ತಲೂ ನೀರು. ಆದ್ರೆ ನಮ್ಮ ಭಾರತವನ್ನ ದ್ವೀಪ ಅಂದಿಲ್ಲ, ಪರ್ಯಾಯ ದ್ವೀಪ ಅಂತ ಕರೆದ್ರು. ಯಾಕಂತಂದ್ರೆ ಇಲ್ಲಿ ಈ ಭಾಗದಲ್ಲಿ ನೀರು, ಈ ಭಾಗದಲ್ಲಿ ನೀರು, ಈ ಭಾಗದಲ್ಲಿ ನೀರು, ಇಲ್ಲಿ ಹಿಮಾಲಯ ಇದೆ. ಭಾರತದ 3 ಭಾಗದಲ್ಲಿ ನೀರು, ಪೂರ್ವ, ಪಶ್ಚಿಮ, ದಕ್ಷಿಣಕ್ಕೆ ನೀರಿದೆ, ಉತ್ತರಕ್ಕೆ ಭೂಭಾಗ ಇದೆ. ಸರಿ, ಹಾಗಾದ್ರೆ ಇಲ್ಲಿ ಯಾವ ಸಮುದ್ರ ಇದೆ? ಇಲ್ಲಿ ಇದೆ ನೋಡಿ, ಬಂಗಾಳ ಕೊಲ್ಲಿ. ಇದು ಪೂರ್ವಕ್ಕೆ ಬಂಗಾಳ ಕೊಲ್ಲಿ, ಇಲ್ಲಿ ಹಿಂದೂ ಮಹಾಸಾಗರ, ಇಲ್ಲಿ ಅರಬ್ಬಿ ಸಮುದ್ರ. ಇಲ್ಲಿ ಸಮುದ್ರ ಇಲ್ಲ, ಇಲ್ಲಿ ಪಾಕಿಸ್ತಾನ ಇದೆ, ಇಲ್ಲಿ ಚೀನಾ ಇದೆ, ಅಥವಾ ಇಲ್ಲಿ ಹಿಮಾಲಯ ಪರ್ವತಗಳಿದಾವೆ. ಒಟ್ಟು ಭೂಭಾಗಕ್ಕಾಗಿದೆ. ಏನಂತ ಹೇಳ್ಬೇಕು? ಇಲ್ಲಿ ಒಂದು ಭಾಗದಲ್ಲಿ ಭೂಭಾಗವಿದ್ದು 3 ಭಾಗದಲ್ಲಿ ಸಮುದ್ರ ಅಥವಾ ನೀರಿನಿಂದ ಕೂಡಿತ್ತು ಅಂದ್ರೆ ಅದನ್ನ ಪರ್ಯಾಯ ದ್ವೀಪ ಅಂತ ಕರೀತಾರೆ. ಹಾಗಾಗಿ ಭಾರತವನ್ನ ಪರ್ಯಾಯ ದ್ವೀಪ ಅಂತ ಕರಿತೀವಿ. ಉಪಖಂಡ ಅಂತ ಕರೀವಿ, ಪರ್ಯಾಯ ದ್ವೀಪ ಅಂತ ಕರೀತೀವಿ. ಹಾಗಾದ್ರೆ ನಾವು ಭಾರತದ ಮೇಲ್ಮೈ ಲಕ್ಷಣವನ್ನ ನಾವು ಪದೇ ಸ್ಟಡಿ ಮಾಡಬೇಕು ಅಂತಂದ್ರೆ, ಒಂದು ಪರ್ಯಾಯ ದ್ವೀಪ ಅಂತ ಕರೀತೀವಿ. ಕಾರಣ ಇಲ್ಲೊಂದು ಸಮುದ್ರ, ಇಲ್ಲಿ ಸಮುದ್ರ, ಇಲ್ಲಿ ಸಮುದ್ರ. ಇನ್ನು ನಮ್ಮ ದೇಶಕ್ಕೆ ತಾಗಿರುವಂತಹ ದೇಶಗಳು ನೆರೆಹೊರೆ ರಾಷ್ಟ್ರಗಳು ಅಂತ ಕರೀತಾರೆ. ಇಲ್ಲಿ ನೋಡಿ, ಪಾಕಿಸ್ತಾನ ಇದೆ, ಅಫ್ಘಾನಿಸ್ತಾನ ಇದೆ, ಚೀನಾ ಇದೆ, ಟಿಬೇಟ್ ಇದೆ, ಭೂತಾನ್, ನೇಪಾಳ, ಬಾಂಗ್ಲಾದೇಶ್, ಮೈನ್ಮಾರ್. ಎಲ್ಲೆಲ್ಲಿ ನೋಟ್ ಮಾಡಕ್ ಬರಬೇಕು? ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಚೀನಾ, ಟಿಬೇಟ್, ನೇಪಾಳ, ಭೂತಾನ್, ಮೈನ್ಮಾರ್, ಬಾಂಗ್ಲಾದೇಶ್. ಇವು ಏನಪ್ಪಾ ಅಂದ್ರೆ ನಮ್ಮ ದೇಶದ ನೆರೆಹೊರೆಯ ರಾಷ್ಟ್ರಗಳು. ಒಟ್ಟ ನಮ್ಮ ಭಾರತದ ಇದು ಭೂಗಡಿ, ಇಲ್ಲಿಂದ ಇಲ್ಲಿ ಸಮುದ್ರ ಇದೆ, ಇಲ್ಲಿಂದ ಹೀಗೆ ಒಟ್ಟು ಭೂಗಡಿ ಎಷ್ಟಿದೆ ಅಂತಂದ್ರೆ 15,200 ಕಿಲೋಮೀಟರ್. 15,200 ಕಿಲೋಮೀಟರ್ ಯಾವುದು ಭೂಗಡಿ ಇದೆ. ಇದನ್ನ ಭೂಗಡಿ. ಇನ್ನು ಸಮುದ್ರ ಗಡಿ ಇಲ್ಲಿಂದ ಇಲ್ತಾಗಿದೆಯಲ್ಲ, ಇಲ್ಲಿಂದ ಹಿಡ್ಕೊಂಡು ಹೀಗೆ ಎಲ್ಲಿವರೆಗೂ? ಇಲ್ಲಿವರೆಗೂ. ಈ ಕಡೆ ಭೂಭಾಗ ಮತ್ತೆ ಇಲ್ಲಿವರೆಗೂ. ಅಂದ್ರೆ ಇದು ಭೂಗಡಿ, ಜಲಗಡಿ ಅಥವಾ ಕರಾವಳಿ ಅಂತ ಕರೀತಾರೆ. ಕರಾವಳಿ 6,100 6,100 ಕಿಲೋಮೀಟರ್ ಇದೆ. ಯಾವುದೋ ಕರಾವಳಿ ತೀರ ಪ್ರದೇಶ. ಈ ಕರಾವಳಿ ತೀರ ಪ್ರದೇಶನ ಪೂರ್ವ ಕರಾವಳಿಯನ್ನ ಕೋರಮಂಡಲ ಅಂತ ಕರೀತಾರೆ.
ಕೋರಮಂಡಲ, ಕೋರಮಂಡಲ, ಕೋರಮಂಡಲ ತೀರ ಅಂತ ಕರೀತಾರೆ. ಇನ್ನು ಇದನ್ನ ಕೊಂಕಣ ತೀರ ಮತ್ತು ಮಲಬಾರ್ ತೀರ ಅಂತ ಕರೀತಾರೆ. ಇಲ್ಲಿವರೆಗೂ ಮೇಕಲ್ ಕೊಂಕಣ ತೀರ, ಇಲ್ಲಿ ಮಲಬಾರ್ ತೀರ ಕೇಳೋದು. ಮಲಬಾರ್ ತೀರ ಅಂತ ಕರೀತಾರೆ. ಇಲ್ಲಿ ಪಶ್ಚಿಮ ಘಟ್ಟಗಳು, ಇಲ್ಲಿ ಪೂರ್ವ ಘಟ್ಟಗಳು ಸಂಧಿದಾಗ ಅವ್ರು ಎಷ್ಟಿಗೆ ಅಧ್ಯಯನ ಮಾಡ್ತೀರಿ, ವಿಶಾಲವಾಗಿ ಮುಂದಿನ ವರ್ಷಕ್ಕೆ ಅಧ್ಯಯನ ಮಾಡ್ತೀವಿ. ಈಗ ಸದ್ಯ ಎಷ್ಟಿದೆ ಅನ್ನೋದನ್ನ ನಾವು ಸ್ಟಡಿ ಮಾಡಬೇಕಾಗಿದೆ. ಹಾಗಾದ್ರೆ ನೆರೆಹೊರೆ ರಾಷ್ಟ್ರಗಳ ಬಗ್ಗೆ ಹೇಳಿದೆ. ಇದನ್ನ ಕೊಂಕಣ ತೀರ ಅಂತ ಕರೀತಾರೆ. ಇದನ್ನ ಇಲ್ಲಿ ಕೊಂಕಣ ತೀರ, ಇಲ್ಲಿ ಮಲಬಾರ್ ತೀರ, ಇದು ಕೋರಮಂಡಲ ತೀರ, ಇಲ್ಲಿ ಬಂಗಾಳಕೊಲ್ಲಿ, ಅರಬ್ಬಿ ಸಮುದ್ರ, ಹಿಂದೂ ಮಹಾಸಾಗರ, ಇಲ್ಲಿ ವಿವಿಧ ರಾಷ್ಟ್ರಗಳು ಅದಾವುಗಳು. ಮತ್ತೆ ಏನೇನಿದು ಚಿತ್ರಗಳು, ಇವು ಏನು ಅಂತಂದ್ರೆ ರಾಜ್ಯಗಳು. ನಿಮ್ಮ ಪುಸ್ತಕದಲ್ಲಿ 29 ರಾಜ್ಯಗಳು ಅಂತಿದ್ದಾರೆ. ಆದ್ರೆ ಜಮ್ಮು ಕಾಶ್ಮೀರ ರಾಜ್ಯ ಇತ್ತು, ಅದನ್ನ ಕೇಂದ್ರಾಡಳಿತ ಮಾಡಿದ್ದಾರೆ. 28 ರಾಜ್ಯಗಳು ಮತ್ತು ಎಷ್ಟೋ 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳು. ಇದರಲ್ಲಿ ದೆಹಲಿಗೆ ರಾಜಸ್ಥಾನದ ಸ್ಥಾನವನ್ನು ಕೊಟ್ಟಿದ್ದಾರೆ, ಅದನ್ನು ಸೇರಿಸಿ 8 ಏನಾಗಿದೆ ಅಲ್ಲಿ ಕೇಂದ್ರಾಡಳಿತ ಪ್ರದೇಶಗಳು. ಏನಿದು ಕೇಂದ್ರಾಡಳಿತ ಪ್ರದೇಶಗಳು? ಕೇಂದ್ರಾಡಳಿತ ಪ್ರದೇಶಗಳು ಕೇಂದ್ರದ ಅಧೀನದಲ್ಲಿರುವಂತಹ ಪ್ರದೇಶಗಳು. ಸರಿ, ಒಟ್ಟಾರೆ ನಾವು ಭಾರತದ ಬಗ್ಗೆ ಅಧ್ಯಯನ ಮಾಡಿದಾಗ ಭಾರತವನ್ನ ಪರ್ಯಾಯ ದ್ವೀಪ ಅಂತ ಕರಿತೀವಿ, ಉಪಖಂಡ ಅಂತ ಕರಿತೀವಿ. 15,200 ಕಿಲೋಮೀಟರ್ ಭೂಗಡಿ ಇದೆ, ಜಲಗಡಿ ಅಂದ್ರೆ ಕರಾವಳಿ ತೀರ ಪ್ರದೇಶ 6,100 ಕಿಲೋಮೀಟರ್ ಇದೆ, ಕೋರಮಂಡಲ ತೀರ ಅಂತ ಕರೀತಾರೆ. ಇನ್ನು ನಮ್ಮ ಭಾರತದ ಮೇಲ್ಮೈ ಲಕ್ಷಣವನ್ನು ನಾವು ಸ್ಟಡಿ ಮಾಡಿದಾಗ ಕೇವಲ ಗಡಿ ಅಷ್ಟೇ ಮಾಡಿದ್ವಿ, ನಾವು ಗಡಿ ಅಂತ ಅಧ್ಯಯನ ಮಾಡಿದ್ವಿ. ಮೇಲ್ಮೈ ಲಕ್ಷಣವನ್ನು ಸ್ಟಡಿ ಮಾಡಿದಾಗ ಇಲ್ಲಿ ಹಿಮಾಲಯ ಇದೆ, ಹಿಮಾಲಯ ಇದೆ. ಇಲ್ಲಿ ಹಿಮಾಲಯದ ಕೆಳಗೆ ಇಲ್ಲಿಯ ಭಾಗವನ್ನ, ಈ ಭಾಗವನ್ನ ಏನಂತ ಕರೀತಾರೆ ಅಂತಂದ್ರೆ ಸಿಂಧು ಗಂಗಾ ನದಿ ಬಯಲು ಪ್ರದೇಶ ಅಥವಾ ಉತ್ತರದ ಮಹಾಮೈದಾನ ಅಂತ ಕರೀತಾರೆ. ಇದನ್ನ ದಕ್ಕನ್ ಪ್ರಸ್ಥಭೂಮಿ ಅಂತ ಕರೀತಾರೆ. ಇಲ್ಲಿ ನರ್ಮದಾ ನದಿ ಹರಿದೋಗಿದೆ. ಇದರ ಈ ಭಾಗವನ್ನ ಮಾಳ್ವಾ ಪ್ರಸ್ಥಭೂಮಿ ಅಂತ ಕರೀತಾರೆ. ಮಾಳ್ವಾ ಪ್ರಸ್ಥಭೂಮಿ. ಸರಿ, ಇದನ್ನ ಮಾಳ್ವಾ ಪ್ರಸ್ಥಭೂಮಿ ಅಂತ ಕರೀತಾರೆ. ಇದು ದಕ್ಕನ್ ಪ್ರಸ್ಥಭೂಮಿ ಅಂತ ಕರೀತಾರೆ. ಇಲ್ಲಿ ಹಿಮಾಲಯ, ಇಲ್ಲಿಂದ ಹೀಗೆ ಹಿಮಾಲಯ ಹೋಗಿದೆ. ಹಿಮಾಲಯ ಇದೆ ನಮ್ಮಲ್ಲಿ, ಹಿಮಾಲಯ. ಹಿಮಾಲಯದ ಕೆಳಗಿರುವುದು ಸಿಂಧು ಗಂಗಾ ನದಿ ಬಯಲು ಪ್ರದೇಶ. ಸಿಂಧು ಗಂಗಾ ನದಿ ಬಯಲು ಪ್ರದೇಶ ಇದು ಭಾರಿ ಪರ್ವತಾದ ಪ್ರದೇಶ. ಬರೀತೀರಿ. ಇನ್ನು ನಮ್ಮ ಭಾರತದ ಭೌಗೋಳಿಕ ಲಕ್ಷಣಗಳನ್ನ 4 ಪ್ರಕಾರಗಳಾಗಿ ವಿಂಗಡಿಸಿ. ಭಾರತದ ಭೌಗೋಳಿಕ ಲಕ್ಷಣವನ್ನ 1 ಉತ್ತರದ ಪರ್ವತಗಳು, 2 ಉತ್ತರದ ಮೈದಾನ, ಮಹಾಮೈದಾನ, 3 ದಕ್ಕನ್ ಪ್ರಸ್ಥಭೂಮಿ, 4 ಕರಾವಳಿ ಪ್ರದೇಶ. ಕರಾವಳಿ ಪ್ರದೇಶ ಮತ್ತು ದ್ವೀಪಗಳು ಅಂತ ಬರುತ್ತೆ. ನಿಮ್ಮ ಪುಸ್ತಕದಲ್ಲಿ ದ್ವೀಪಗಳೆಲ್ಲ ಹಾಕಿಲ್ಲ, ಇದೆಲ್ಲ ಹಾಕಿಲ್ಲ, ಇದು ಮುಂದಿನ ವರ್ಷಕ್ಕೆ ಬರುತ್ತೆ. ಒಟ್ಟಾರೆ ಬೇರೆ ಬೇರೆ ಲಕ್ಷಣಗಳು. ಇಲ್ಲಿ ಉತ್ತರದ ಪರ್ವತಗಳು ಅಂದ್ರೆ ಹಿಮಾಲಯಗಳು. ಹಿಮಾಲಯ ಹೇಳಿದ್ರೆ ನಿಮಗೆ ಹಿಮಾಲಯ ಎಲ್ಲಿದೆ ಅನ್ನೋದನ್ನ ನೀವು 4 ತೋರಿಸಿದ್ದೀನಿ. ಹಿಮಾಲಯ ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ಹಿಂಗ್ ಬರುತ್ತೆ. ಇದು ಅವಿಚ್ಛಿನ್ನವಾಗಿದೆ. ಹಿಮಾಲಯ ಭಾರಿ ಎತ್ತರವಾದ ಪರ್ವತ. ಈಗ ಪ್ರಪಂಚದ ಅತ್ಯಂತ ಎತ್ತರ ಪರ್ವತ ಯಾವುದು? ಮೌಂಟ್ ಎವರೆಸ್ಟ್. ಪ್ರಪಂಚದ ನಮ್ಮ ಭಾರತದ K2 ಅಂತ ಬರುತ್ತೆ. K2 ಒಟ್ಟಾರೆ ಪರ್ವತಗಳು ಅತ್ಯಂತ ಎತ್ತರವಾದ ಪರ್ವತಗಳು, ಅಲ್ಲಿ ಸದಾ ಹಿಮ ಬೀಳುತ್ತದೆ. ಹಾಗಾಗಿ ಅದನ್ನ ಹಿಮಾಲಯ ಅಂತ ಕರಿತೀವಿ. ಹಿಮ ಬೀಳೋದ್ರಿಂದ ಹಿಮಾಲಯ ಅಂತ ಕರಿತೀವಿ. ಇವು ವಿಚ್ಛಿನ್ನವಾಗಿವೆ. ಎಷ್ಟು ಯುದ್ಧಗಳು ಈ ಭಾಗದಿಂದ ಒಟ್ಟಾಗಿಲ್ಲ. ಯುದ್ಧಗಳಾಗಿರೋದು ಎಲ್ಲಿಂದಪ್ಪ ಅಂದ್ರೆ ಇಲ್ಲಿಂದ ಬಂದಿದ್ದಾರೆ ಎಲ್ಲ ಅರಬ್ ರಾಷ್ಟ್ರಗಳು. ಇಲ್ಲಿ ವಾಯುವ್ಯ ಭಾರತ ಅಂತ ಕರಿತೀವಿ. ಇಲ್ಲಿ ಏನಿದೆಪ್ಪ ಅಂತಂದ್ರೆ ಇಲ್ಲಿ ಬೋಲಾನ್ ಮತ್ತು ಖೈಬರ್. ಇದು ಬೋಲಾನ್ ಮತ್ತು ಖೈಬರ್ ಏನಿವು? ಇವು ಏನಂದ್ರೆ ಕಣಿವೆ ಮಾರ್ಗಗಳು. ಕಣಿವೆ ಮಾರ್ಗಗಳು.
ಎಲ್ಲಿ ಈ ಎರಡು ಕಡಿಮೆ ಮಾರ್ಗಗಳು ಇಲ್ಲದ ವಾಯುವ್ಯ ಭಾಗದಲ್ಲಿ, ಇಲ್ಲೆಲ್ಲಿ ಇಲ್ಲ ಮಾರ್ಗ, ಇಲ್ಲಷ್ಟೇ ಬರಬೇಕು. ಹೌದಾ? ಯಾವ ಎಲ್ಲಿದಾವೆ? ಹಿಮಾಲಯದಲ್ಲಿ ಬೋಲಾನ್ ಮತ್ತು ಕೈಬರ್ ಕಡಿಮೆ ಮಾರ್ಗಗಳಿದಾವೆ. ಹಿಮಾಲಯ ಏನಾಗಿದೆ ಅಂದ್ರೆ ಅವಿಚ್ಛಿನ್ನ ಅಂದ್ರೆ ಎಲ್ಲಿ ದಾಟಕ್ ಬರಲ್ಲ, ಹಾಗೆ ಒಂದಕ್ಕೊಂದು ಅವುಗಳನ್ನ ಮಡಿಕೆ ಪರ್ವತ ಅಂತಾರೆ. ಅವುಗಳ ಬಗ್ಗೆ ಮತ್ತೆ ನೆಕ್ಸ್ಟ್ ನೀವು ಡಿಟೇಲ್ ಆಗಿ ಅಧ್ಯಯನ ಮಾಡ್ತೀರಿ. ಒಟ್ಟ ಪರ್ವತ ಇದೆ. ಇನ್ನ ಈ ಪರ್ವತದ ಕೆಳಗೆ ಇಲ್ಲಿ ನದಿಗಳು, ಯಾವ್ಯಾವ ನದಿಗಳು? ಇದನ್ನ ಸಿಂಧು, ಗಂಗಾ, ಬ್ರಹ್ಮಪುತ್ರ, ಸಿಂಧು ಗಂಗಾ ಬ್ರಹ್ಮಪುತ್ರ ನದಿಗಳ ಬಯಲು ಪ್ರದೇಶ ಅಂತ ಕರೀತಾರೆ. ಅದನ್ನ ಉತ್ತರದ ಮಹಾ ಮೈದಾನವನ್ನ ಸಿಂಧು ಗಂಗಾ ಬ್ರಹ್ಮಪುತ್ರ ನದಿಗಳ ಮಹಾ ಮೈದಾನ. ಯಾಕಂದ್ರೆ ಆ ನದಿಗಳು ಹಾದು ಬರಬೇಕಾದಾಗ ಮೆಕ್ಕಲು ಮಣ್ಣನ್ನು ತಂದು ಆ ಮೆಕ್ಕಲು ಮಣ್ಣಿನಿಂದ ನಿರ್ಮಿತವಾಗಿದೆ. ಆ ನಿರ್ಮಿತವಾಗಿರೋದ್ರಿಂದ ಹೆಚ್ಚು ಫಲವತ್ತಾಗಿದೆ. ಇದನ್ನ ಈ ಭಾಗವನ್ನ ಭಾರತದ ಹೃದಯ ಅಂದ್ರೆ ನಮ್ಮದು ಹೇಗೆ ಹೃದಯ ಇಂಪಾರ್ಟೆಂಟ್, ಯಾಕೆ ಹೆಚ್ಚು ಮಹತ್ವವಾದದ್ದು. ಹಾಗಾಗಿ ಇಲ್ಲಿ ಭಾರತದ ಹೃದಯ ಅಂತ ಕರೀತಾರೆ. ಹೃದಯ ಯಾವ ಭಾಗ? ನೋಡಿ, ಈ ಭಾಗವನ್ನ ಇಲ್ಲಿ ಬ್ರಹ್ಮಪುತ್ರ ನದಿ ಇಲ್ಲಿ ಹರಿದು ಹೀಗೆ ಇಲ್ಲಿ ಮಾಡ್ತೈತಿ, ಇಲ್ಲಿ ಸೇರ್ತದೆ. ಗಂಗಾ ನದಿ ಇಲ್ಲಿಂದ ಹೀಗೆ ಹರಿದು ಇಳಿತದೆ. ಸಿಂಧು ನದಿ ಹೀಗೆ ಹೋಗಿ ನಮ್ಮ ಪಾಕಿಸ್ತಾನದಲ್ಲಿ ಹೋಗುತ್ತೆ, ಅದರ ಉಪನದಿಗಳಿರ್ತವೆ. ಇಲ್ಲಿ ವರ್ಷ ಪೂರ್ತಿ ನದಿಗಳು ತುಂಬಿ ಹರಿಯೋದ್ರಿಂದ ಕಾರ್ಖಾನೆಗಳಿಗೆ, ಕೃಷಿಗೆ, ಸಮತಟ್ಟಾಗಿರೋದ್ರಿಂದ ಸಾರಿಗೆಗೆ ಯೋಗ್ಯವಾಗಿದೆ. ಹಾಗಾಗಿ ಇಲ್ಲಿ ಯಾರು ಆಡಳಿತ ಮಾಡ್ತಾರೋ ಅವರನ್ನ ಏನಂತ ಕರೀತಾರೆ ಅಂದ್ರೆ ಚಕ್ರಾಧಿಪತಿಗಳು. ಮೊಘಲರ ಅಶೋಕ ಮಹಾರಾಜ, ಹೀಗೆ ಬೇರೆ ಬೇರೆ ರಾಜರನ್ನ ಕರೀತಿದ್ರು ಚಕ್ರಾಧಿಪತಿಗಳು ಅಂತ ಪುಸ್ತಕದಲ್ಲಿ ಬರುತ್ತೆ ನಿಮಗೆ ಹೇಳದಲ್ಲೇ. ಹಾಗಾಗಿ ಆ ಭಾಗದಲ್ಲಿ ಆಡಳಿತ ಮಾಡುವ ಅರಸನ ಚಕ್ರಾಧಿಪತಿಗಳು. ಇನ್ನು ದಕ್ಕನ್ ಪ್ರಸ್ಥಭೂಮಿ, ಈ ದಕ್ಷಿಣ ಭಾರತವನ್ನ ನರ್ಮದಾ ನದಿ ಏನ್ ಮಾಡಿದೆ ಅಂದ್ರೆ ಅದು ನರ್ಮದಾ ಎರಡು ಭಾಗ ಮಾಡಿದೆ. ಎಲ್ಲಿ ಹರಿದಿದೆ ನರ್ಮದಾ ನದಿ? ಇಲ್ಲಿ ಈ ಭಾಗದಲ್ಲಿ ನರ್ಮದಾ ನದಿ ಹರಿದಿದೆ. ಇದನ್ನ ಉತ್ತರದ ಇಲ್ಲಿ ನರ್ಮದಾ ನದಿ ಹರಿದಿದೆ. ಇದನ್ನೇನ್ ಮಾಡ್ತದೆ? ಉತ್ತರದ ಎತ್ತರ ಪ್ರದೇಶ ಅಥವಾ ಮಾಳವ ಪ್ರಸ್ಥಭೂಮಿ ಅಂತ ಕರೀತಾರೆ. ಇದನ್ನ ದಕ್ಕನ್ ಪ್ರಸ್ಥಭೂಮಿ ಅಂತ ಕರೀತಾರೆ. ಇಲ್ಲಿ ಈ ಬಂದರುಗಳ ಹತ್ರ ಬಂದರುಗಳು ಅಂದ್ರೆ ಹಡಗು ನಿಲ್ಲುವ ಸ್ಥಳ. ಹಡಗು ಯಾಕೆ ಬಂದಿರ್ತವೆ? ಬೇರೆ ಬೇರೆ ದೇಶದಿಂದ ವ್ಯಾಪಾರಕ್ಕೆ ಬಂದು ಇಲ್ಲಿ ನಿಲ್ತಾವೆ. ಎಲ್ಲಾ ಕಡೆ ನಿಲ್ಲಕ್ಕಾಗಲ್ಲ ಹಡಗು. ಈಗ ಎಲ್ಲಾ ಕಡೆನೂ ಬಸ್ ನಿಲ್ಸಕ್ಕಾಗಲ್ಲ, ಬಸ್ ಸ್ಟಾಪ್ ಇದ್ದಲ್ಲಿ ನಿಲ್ಲಿಸ್ತಾರೆ. ಹಾಗೆ ಹಡಗು ನಿಲ್ಲಕ್ಕೆ ಎಲ್ಲಿ ಜಾಗ ಇದೆಯೋ ಅವುಗಳನ್ನ ಬಂದರು ಅಂತ ಕರೀತಾರೆ. ಹಡಗು ನಿಲ್ಲುವ ಸ್ಥಳವನ್ನ ಬಂದರು. ಹಂಗಾರೆ ಎಲ್ಲಿ ಹಡಗುಗಳು ನಿಲ್ತಾವ ಅಥವಾ ಬಂದರದವೆ, ಬಂದರು ತಾಗಿರುವಂತಹ ನಗರಗಳು, ಬಂದರಿಗೆ ಸಮೀಪಿರುವಂತಹ ನಗರಗಳನ್ನ ರೇವು ಪಟ್ಟಣ ಅಂತ ಕರೀತಾರೆ. ಇದದು ರೇವು ಪಟ್ಟಣಗಳು. ಹಾಗಾದ್ರೆ ರೇವು ಪಟ್ಟಣಗಳು ಎಲ್ಲಿದಾವೆ? ಈ ದಕ್ಕನ್ ಪ್ರಸ್ಥಭೂಮಿ ಅಂತ ಇದೆಯಲ್ಲ ಇಲ್ಲೇ. ಯಾಕೆ ಬಂದರುಗಳು ಇಲ್ಲಿ ಇಲ್ಲ. ಬಂದರುಗಳು ಎಲ್ಲಿದಾವೋ ಅದಕ್ಕೆ ತಾಗಿಕೊಂಡು ರೇವು ಪಟ್ಟಣಗಳು. ಉದಾಹರಣೆಗೆ ಈಗ ಕಾರವಾರ, ಮುಂಬೈ, ಚೆನ್ನೈ, ಇಲ್ಲಿ ಚೆನ್ನೈ, ಹೌದಾ? ಹೀಗೆ ಪ್ರಮುಖ ರೇವು ಪಟ್ಟಣಗಳು ಅಂದ್ರೆ ಬಂದರಿಗೆ ತಾಗಿಕೊಂಡಿರುವಂತಹ ನಗರಗಳು, ಅಂದ್ರೆ ವ್ಯವಹಾರವನ್ನು ಮಾಡಲಿಕ್ಕೆ ಅನುಕೂಲ ರೇವು ಪಟ್ಟಣಗಳು. ಈ ರೇವು ಪಟ್ಟಣಗಳು, ಇಲ್ಲಿರುವಂತಹ ರೇವು ಪಟ್ಟಣಗಳು ರೋಮನ್ನರನ್ನು ಆಕರ್ಷಿಸಿದ್ದವು ಅಂತ ಬರ್ತದೆ ಪಾಠದಲ್ಲಿ. ಸರಿ, ಏನು ರೋಮನ್ನರನ್ನು ಆಕರ್ಷಿಸಿದ್ದವು? ರೋಮನ್ನರ್ ಅಂದ್ರೆ ಯಾರು? ರೋಮನ್ನರ್ ಅಂದ್ರೆ ರೋಮ್ ಅಂತ ಹೇಳಿ ಇಟಲಿಯವರು. ಎಲ್ಲಿ ಬರುತ್ತೆ? ಇಟಲಿಯಲ್ಲಿ ಬರುತ್ತೆ. ಮೊದಲು ಏನಾಗಿತ್ತು ಅಂತಂದ್ರೆ, ನೀವು ಲಾಸ್ಟ್ ಇಯರ್ ಅಧ್ಯಯನ ಮಾಡಿರಿ 7ನೇ ಕ್ಲಾಸ್ ಅಲ್ಲಿ ಭೌಗೋಳಿಕ ಅನ್ವೇಷಣೆಗಳಿಗೆ ಕಾರಣಗಳ ಬಗ್ಗೆ ಅಧ್ಯಯನ ಮಾಡಬೇಕಾದಾಗ ಅಲ್ಲೇ 1453ರಲ್ಲಿ ಅಟೋಮನ್ ಟರ್ಕರು ಏನ್ ಮಾಡ್ತಾರೆ? ಕಾನ್ಸ್ಟಾಂಟಿನೋಪಲ್ ವಶಪಡಿಸಿಕೊಳ್ತಾರೆ. ಕಾನ್ಸ್ಟಾಂಟಿನೋಪಲ್ ಏನಾಗಿತ್ತು ಅಂತಂದ್ರೆ ಇಲ್ಲಿ ಏಷ್ಯಾ ಮತ್ತು ಯುರೋಪ್ನ ವ್ಯಾಪಾರದ ಕೊಂಡಿಯಾಗಿತ್ತು. ಯಾವಾಗ ಅದನ್ನು ವಶಪಡಿಸಿಕೊಳ್ತಾರೋ ಅವಾಗ ಏನಾಗಿತ್ತು ಅಂತಂದ್ರೆ ಯಾವುದು? ಕಾನ್ಸ್ಟಾಂಟಿನೋಪಲ್. ಆಟೋಮನ್ ಟರ್ಕ್. ಅವಾಗ ಇದು ಏನಾಗಿತ್ತು ಅಂದ್ರೆ ಈ ಏಷ್ಯಾ, ಯುರೋಪ್ ಸ್ವಲ್ಪ ಮೇಲ್ಕಾಕಿ ಯುರೋಪ್
ಈ ವ್ಯಾಪಾರ ಕೊಂಡಿ ಈ ಯುರೋಪ್ ಖಂಡಕ್ಕೆ ಏನ್ ಮಾಡ್ತಿದ್ರು, ಇಟಲಿಯ ವರ್ತಕರು ಬಂದು ಇಲ್ಲಿಂದ ಸಾಮಾನು ತಂದಿದ್ರು, ಅರಬರು ಇಲ್ಲಿಂದ ಅಂದ್ರೆ ಏಷ್ಯಾದಿಂದ ವ್ಯಾಪಾರ ಮಾಡಿ ಇಲ್ಲಿ ಒಯ್ತಿದ್ರು, ಇಲ್ಲಿಂದ ಇವರು ಒಯ್ದು ಮಾಡ್ತಿದ್ರು. ಎಲ್ಲಿ? ಯುರೋಪ್ ಖಂಡದಲ್ಲಿ. ಯಾರು? ಇಟಲಿ ವರ್ತಕ ಅಂದ್ರೆ ರೋಮನ್. ಇಟಲಿಯ ರಾಜಧಾನಿ ರೋಮ್. ಹೀಗಾಗಿ ರೋಮನ್ನರನ್ನ ಆಕರ್ಷಿಸಿತ್ತು ಅಂತಂದ್ರೆ ವ್ಯಾಪಾರ ಮಾಡಕ್ಕೆ ಆಕರ್ಷಿಸಿತ್ತು ಅಲ್ಲಿಯ ನಗರಗಳು. ಹೀಗೆ ಒಟ್ಟಾರೆ ನಮ್ಮ ಭಾರತ ಏನಾಗಿತ್ತು ಅಂತಂದ್ರೆ ಅನಾದಿ ಕಾಲದಿಂದಲೂ ವ್ಯಾಪಾರ ನಡೀತಾ ಇತ್ತು. ಇನ್ನು ಭಾರತವನ್ನು ವೈವಿಧ್ಯತೆಯಲ್ಲಿ ಏಕತೆಯ ನಾಡು ಅಂತ ಕರೀತಾರೆ. ಏನು? ವೈವಿಧ್ಯತೆಯಲ್ಲಿ ಏಕತೆಯ ನಾಡು. ಏಕತೆ. ಈ ವೈವಿಧ್ಯತೆ ನಮ್ಮ ಭಾರತದಲ್ಲಿ ಎಲ್ಲ ಜನಾಂಗ, ಎಲ್ಲ ಸಂಸ್ಕೃತಿ, ಎಲ್ಲ ವಿವಿಧ ಭಾಷೆಗಳು, ವಿವಿಧ ಹಬ್ಬಗಳು, ವಿವಿಧ ಧರ್ಮ ಎಲ್ಲವನ್ನ ಆಚರಿಸ್ತಾ ಇದ್ವಿ. ಆದರೆ ನಾವೆಲ್ಲ ಒಂದು ಎಂಬ ಮನೋಭಾವ ಇದ್ದೀವಿ. ಇದಕ್ಕೆ ಉದಾಹರಣೆಗೆ ನಮ್ಮ ಸ್ವಾತಂತ್ರ್ಯ ಹೋರಾಟ ಇರ್ಬೋದು ಮತ್ತು ರಾಷ್ಟ್ರೀಯ ಹಬ್ಬಗಳಲ್ಲೆಲ್ಲ ಸೇರ್ತೀವಿ. ಹೀಗಾಗಿ ನಮ್ಮ ಭಾರತವನ್ನ ವಿವಿಧತೆಯಲ್ಲಿ ಏಕತೆ ಅಂತ ಕರೀತಾರೆ. ಈಗಾಗಲೇ ವೈವಿಧ್ಯತೆಯಲ್ಲಿ ಏಕತೆ ಎಂಬುದರ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ. ವಿವಿಧ ಸಂಸ್ಕೃತಿ, ಭಾಷೆ ಎಲ್ಲ ಇದೆ. ಆದರೆ ನಮ್ಮ ದೇಶದ ಜೀವಾಳ ಅಂದ್ರೆ ವೈವಿಧ್ಯತೆಯಲ್ಲಿ ಏಕತೆ ಎಂಬುದು ಜೀವಾಳ. ನಾವೆಲ್ಲ ಒಂದು ಎಂಬ ಮನೋಭಾವ ಇದೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಇರಬಹುದು, ಎಲ್ಲದರಲ್ಲಿ ನಾವು ಕಂಡಿದ್ದೀವಿ. ಸರಿ, ಹಾಗಾದ್ರೆ ಇಲ್ಲಿವರೆಗೆ ನಾವೇನಂತ ಮಾಡಿದ್ವಿ? ಭಾರತದ ಭೌಗೋಳಿಕ ಲಕ್ಷಣಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಈಗ ಚರಿತ್ರೆ ಪೂರ್ವ ಭಾರತ. ಚರಿತ್ರೆ ಪೂರ್ವ ಭಾರತವನ್ನ ಏನಂತ ಕರೀತಾರೆ ಅಂತಂದ್ರೆ ಪ್ರಾಗೈತಿಹಾಸಿಕ ಕಾಲ. ಏನಂತ ಮಾಡೋಣ ನಾವೀಗ? ಚರಿತ್ರೆ ಪೂರ್ವ. ಚರಿತ್ರೆ ಅಂತಂದ್ರೆ ವಿಷಯವನ್ನು ಬರೆದಿದ್ದೆಲ್ಲ ಮಾಹಿತಿ ಸಿಗ್ತವೆ. ಯಾವಾಗ ಲೇಖನಿ ಅಥವಾ ಭಾಷೆ ಅಥವಾ ಲೇಖನಿ ಅಂದ್ರೆ ಬರೆದ ಮಾಹಿತಿಗಳು ಅಂದ್ರೆ ಜೀವನದ ಬರೆದ ಮಾಹಿತಿಗಳು ಅಂದ್ರೆ ನಮ್ಮ ಭಾರತದಲ್ಲಿ ಮೊದಲಿಂದ ಜನ ಇದ್ರು. ಯಾವಾಗ ಬರೆದ ಮಾಹಿತಿಗಳು ಸಿಕ್ಕುವೋ ಆ ಕಾಲವನ್ನು ನಾವೇನಂತ ಕರಿತೀವಿ? ಅದರ ಹಿಂದಿನ ಕಾಲವನ್ನ ಚರಿತ್ರೆ ಪೂರ್ವ ಕಾಲ, ಅದರ ಮುಂದದ ಚರಿತ್ರೆ ಭಾರತ ಅಥವಾ ಭಾರತದ ಆಧುನಿಕ ಕಾಲ ಅಂತ ನಾವು ಕರಿತೀವಿ. ಈಗ ನಾವೇನಂತ ಮಾಡ್ತೀವಿ ಅಂದ್ರೆ ಭಾಷೆ ಅಥವಾ ಲೇಖನಿ ಅಂದ್ರೆ ದಾಖಲೆಗಳು. ಮನುಷ್ಯ ಹೇಗಿದ್ದ, ಹೇಗ್ ಬದುಕಿದ, ಏನೇನ್ ಮಾಡ್ದ ಎಂಬುದನ್ನ ಯಾವಾಗ ಬರೆದಿಟ್ಟಿದ್ದಿಲ್ಲೋ, ಬರೆದ ಮಾಹಿತಿಗಳು ಸಿಕ್ಕಿಲ್ಲೋ ಆ ಕಾಲವನ್ನ ನಾವೇನಂತ ಕರಿತೀವಿ? ಚರಿತ್ರೆ ಪೂರ್ವ ಭಾರತ ಅಂದ್ರೆ ಪ್ರಾಗೈತಿಹಾಸಿಕ ಕಾಲ ಅಂದ್ರೆ ಒಂದೇ ಚರಿತ್ರೆ ಪೂರ್ವ ಭಾರತ, ಪ್ರಾಗೈತಿಹಾಸಿಕ ಕಾಲ ಅಂತ ಕರಿತೀವಿ. ಸರಿ, ಹಾಗಾದ್ರೆ ಆಗಿನ ಕಾಲದಲ್ಲಿ ಜನ ಇದ್ದಿದ್ದಿಲ್ವೇ? ಇದ್ರು. ಅವರು ತಮ್ಮದೇ ಆದ ಜೀವನವನ್ನು ರೂಪಿಸಿಕೊಂಡಿದ್ರು. ಹಾಗಾದ್ರೆ ಅದನ್ನ ಹೆಂಗ ಕಂಡು ಹಿಡಿದ್ರಿ ಅಂತಂದ್ರೆ ಅದನ್ನ ಕಂಡುಹಿಡ್ಲಿಕ್ಕೆ ಏನಿದೆ ಅಂತಂದ್ರೆ ಪ್ರಾಕ್ತನ ಶಾಸ್ತ್ರಜ್ಞರು ಅಥವಾ ಪ್ರಾಚ್ಯ ವಸ್ತು ಶಾಸ್ತ್ರಜ್ಞರು ಅಂತ ಕರೀತಾರೆ. ಯಾರನ್ನ? ಪ್ರಾಕ್ತನ ಆರ್ ಪ್ರಾಚ್ಯ ವಸ್ತು ತಜ್ಞರು. ಪ್ರಾಕ್ತನ ತಜ್ಞರು ಅಥವಾ ಪ್ರಾಚ್ಯ ವಸ್ತು ತಜ್ಞರು ಅಂತ ಕರೀತಾರೆ. ಸರಿ, ಏನ್ ಸರ್ ಅವರು ಏನಂದ್ರೆ ಅವ್ರ ಕೆಲಸ ಏನು ಅಂತಂದ್ರೆ ಎಲ್ಲರ ಒಂದು ವಸ್ತು ಸಿಕ್ಕಿದೆ ಅಂತಂದ್ರೆ ಗಡಿಗೆ, ಕುಡಿಕೆ, ಮಡಿಕೆ ಅಥವಾ ಯಾವ್ದೋ ಒಂದು ಬಾಣ, ಕೊಡ್ಲಿ ಇದನ್ನ ಏನ್ ಮಾಡ್ತಾರ ಅಂತಂದ್ರೆ ಸ್ಟಡಿ ಮಾಡ್ತಾರಂತ ಹಿಂದಿನ ದಿವಸ ಹೇಳಿದ್ದೆ ನಾನು. ಇಂಗಾಲ ಕೋಟಿನ ಬೆಳೆಸ್ಕೊಂಡ್ಬಿಟ್ಟು ಅದನ್ನ ಕಂಡು ಹಿಡಿತಾರೆ ಅಂತ. ಸರಿ, ಹೀಗೆ ಅವರನ್ನ ಏನಂತಾರೆ? ಪ್ರಾಕ್ತನ ಶಾಸ್ತ್ರ. ಅಂದ್ರೆ ಉತ್ಖನನ ಅನ್ನೋ ಪದವನ್ನು ಬಳಸಿದ್ದೆ ನಾನು ಹಿಂದೆ. ಉತ್ಖನನ ಅಂದ್ರೆ ಭೂಮಿಯ ಮೇಲಿನ, ಭೂಮಿಯ ಒಳಗಿನ ಅವಶೇಷಗಳನ್ನು ಪತ್ತೆ ಹಚ್ಚೋದು. ಸಿಗ್ತವೆ, ಆ ಸಮಯದಲ್ಲಿ ಅವುಗಳನ್ನು ಅಧ್ಯಯನ ಮಾಡ್ತಾರೆ. ಅವು ಯಾವ ಕಾಲದ್ದು ಅನ್ನೋದನ್ನು ಸ್ಟಡಿ ಮಾಡ್ತಾರೆ ಹೇಳಿ. ಹಾಗಾದ್ರೆ ಪ್ರಾಗೈತಿಹಾಸ ಕಾಲ, ಭಾರತದ ಪ್ರಾಗೈತಿಹಾಸ ಕಾಲ ಅಥವಾ ಭಾರತದ ಚರಿತ್ರೆ ಪೂರ್ವದಲ್ಲಿ ಹೇಗಿತ್ತು ಎಂಬುದನ್ನು ಅಧ್ಯಯನ ಮಾಡಬೇಕು. ಬರವಣಿಗೆ ಪೂರ್ವದಲ್ಲಿ ಹೇಗಿತ್ತು ನಮ್ಮ ಭಾರತದಲ್ಲಿ? ನಮ್ಮ ಭಾರತದಲ್ಲಿ ಪೂರ್ವಜರು ಹೇಗಿದ್ರು ಅಂತಂದ್ರೆ ಅಲೆಮಾರಿಗಳಾಗಿದ್ದರು. ಎದಕ್ಕೆ ಅಲೆಮಾರಿಗಳು ಅಂದ್ರೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸಂಚರಿಸ್ತಿದ್ರು. ಎದಕ್ಕೆ ಅಲೆಮಾರಿಗಳಾಗಿದ್ದರು? ಆಹಾರ ಸಂಗ್ರಹಣೆಗಾಗಿ ಅವರು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗ್ತಿದ್ರು. ಪ್ರಮುಖವಾಗಿ ಆಹಾರ ಬೇಕಾಗಿತ್ತು. ಅಂದ್ರೆ ಅವರ ಆಹಾರ ಏನಾಗಿತ್ತು? ಅವರ ಆಹಾರ ಪ್ರಮುಖವಾಗಿ ಏನಾಗಿತ್ತು ಅಂತಂದ್ರೆ ಬೇಟೆಯಾಡುವುದು, ಪ್ರಾಣಿಗಳನ್ನ ಬೇಟೆಯಾಡುವುದು, ಬೇಟೆ
ನೆಕ್ಸ್ಟ್ ಗೆಡ್ಡೆ ಗೆಣಸುಗಳು ಕೆಲವೊಂದು ಗೆಡ್ಡೆ ಗೆಣಸುಗಳನ್ನು ಎಬ್ಬಬೇಕಾಗಿತ್ತು, ಬೇಟೆ ಆಡಬೇಕು. ಆಹಾರ ಸಂಗ್ರಹಣೆ ಮತ್ತು ಬೇಟೆಗಾಗಿ ಅವ್ರು ಏನ್ ಮಾಡ್ತಿದ್ರು, ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಅಲಿತಿದ್ರು. ಇದಕ್ಕೆ ಆಹಾರ ಮತ್ತು ಬೇಟೆ ಅಂದ್ರೆ ಆಹಾರಕ್ಕಾಗಿ ಬೇಟೆ ಆಡ್ತಿದ್ರು. ಮತ್ತೆ ಆಹಾರ ನೋಡ್ಕೊಂಡು ಅರಣ್ಯದಲ್ಲಿರುವಂತಹ ಹಣ್ಣುಗಳನ್ನ, ಗೆಡ್ಡೆ ಗೆಣಸುಗಳನ್ನ, ಎಲ್ಲಿ ಅರಣ್ಯದಲ್ಲಿರುವಂತಹ ಗೆಡ್ಡೆ ಗೆಣಸುಗಳು, ಗೆಣಸು ಹಣ್ಣು ಇವುಗಳನ್ನು ಹುಡುಕೊಂಡು ಹೋಗ್ತಿದ್ವು. ಸರಿ, ಯಾವುದೊಂದು ಹಣ್ಣು ಸಿಕ್ಕಿದೆ, ದೊಡ್ಡದೊಂದು ಹಣ್ಣು ಸಿಕ್ಕಿದೆ, ಅದನ್ನ ಹಾಗೆ ತಿನ್ನಕ್ ಬರುತ್ತಾ, ಅದನ್ನ ಹೆಚ್ಚಬೇಕು. ಸರಿ, ಇನ್ನು ಬೇಟೆ ಆಡ್ಬೇಕಂದ್ರೆ ಪ್ರಾಣಿ ಸಿಕ್ಬಿಡುತ್ತಾ, ಸಿಗಲ್ಲ. ಅದನ್ನೇನ್ ಮಾಡ್ಬೇಕು, ಏನ್ ತಗೊಂಡು ಹೋಗಿಬೇಕು, ಒಂದು ಕಲ್ಲು ತಗೊಂಡು ಹೋಗ್ಬೇಕಾಗತ್ತಾ? ಅವಾಗ ಯಾವುದೇ ಬೇರೆ ಪರಿಕರಗಳಿರ್ಲಿಲ್ಲ, ಯಾವ ಬಂದೂಕು ಅವೆಲ್ಲ ಇಲ್ಲ. ಅದಕ್ಕಿಂತ ಪೂರ್ವದ್ದು ಪ್ರಾರಂಭದ ಏನ್ ಮಾಡ್ತಿದ್ರು, ಪ್ರಾಣಿಗಳಿಗೆ ಬರ್ಜಿ ಅಂತ ನಾವು ಆಡು ಭಾಷೆಯಲ್ಲಿ ಕರಿತೀವಿ, ಅದು ಬರ್ಜಿ ಅಲ್ಲ. ಮತ್ತು ಬಾಣ ಅಂದ್ರೆ ಗೊತ್ತಿದೆ ನಮಗೆ, ಯುದ್ಧದಲ್ಲಿ ಬಾಣವನ್ನು ಬಳಸ್ತಾರೆ. ಸರಿ, ಬರ್ಜಿ ಮತ್ತು ಬಾಣವನ್ನು ಹೇಗೆ ತಯಾರಿಸ್ಕೊತಿದ್ರು ಅಂತಂದ್ರೆ, ಒಂದು ಕಟ್ಟಿಗೆಗೆ ಲೋಹದ ವಸ್ತುವನ್ನ ಬಳಸಿ ಇದು ಮಾಡ್ತಿದ್ರು. ಲೋಹ ಮೀನ್ಸ್ ಯಾವುದೇ ಕಬ್ಬಿಣ ಇರ್ತದಲ್ಲ, ಲೋಹ ಅಲ್ಲ, ಶಿಲೆಯ ಪರಿಕರಗಳು, ಕಲ್ಲಿನ ಪರಿಕರಗಳನ್ನ ಬಳಸ್ತಿದ್ರು. ಶಿಲೆಯ ಪರಿಕರಗಳನ್ನ ಅಲ್ಲಿ ಬಳಸ್ತಿದ್ರು ಅಂತ. ಶಿಲೆಯ ಪರಿಕರಗಳಲ್ಲಿ ಬಳಸ್ತಿದ್ರು ಬರ್ಜಿ, ಬಾಣ ಮತ್ತು ಶಿಲೆ ಮೀನ್ಸ್ ಕಲ್ಲನ್ನು ತಗೊಂಡು ಹಣ್ಣನ್ನು ಹೆಚ್ಚೋದು, ಕಲ್ಲನ್ನು ತಗೊಂಡು ಬೇರುಗಳನ್ನ ಕಟ್ ಮಾಡೋದು, ಕಲ್ಲನ್ನು ತಗೊಂಡು ಗಿಡದ ತಂಗಿಗಳನ್ನ ಕಟ್ ಮಾಡೋದು, ಎಲ್ಲ ಉಳ್ಕೋಬೇಕಂದ್ರೆ ಮಾಡೋದು. ಹೀಗೆ ಅವುಗಳನ್ನ ಬಳಸ್ತಿದ್ರು. ಶಿಲಾ ಪರಿಕರಗಳನ್ನ ಅವರು ಬಳಸ್ತಿದ್ರು. ಇದಕ್ಕೆ ಪ್ರಾಣಿಗಳ ಮಾಂಸವನ್ನು ಕತ್ತರಿಸಲು ಬರ್ಜಿ ಬಾಣಗಳನ್ನು ಮಾಡಿಕೊಳ್ಳಲು. ಕಲ್ಲು ತಗೊಂಡು ಒಯ್ಯಬಹುದಿದ್ರೆ ಎಷ್ಟು ದೂರ ಒಯ್ಯಕ್ಕಾಗತ್ತೆ, ಓಡೋಗ್ಬಿಡೋದು ಪ್ರಾಣಿ. ಹಾಗಾದ್ರೆ ಏನ್ ಮಾಡ್ಕೋಬೇಕಾಗಿತ್ತು, ಅವರು ಬರ್ಜಿ ಮಾಡ್ಕೊಂಡ್ರು, ಬಾಣ ಮಾಡ್ಕೊಂಡ್ರು, ಇವುಗಳನ್ನ ಶಿಲೆಯಿಂದ ಮಾಡ್ಕೊಂಡ್ರು. ಆನಂತರ ಹಣ್ಣುಗಳನ್ನ ಕತ್ತರಿಸಲು ಮರದ ತೊಗಟೆನ ತೆಗೆಯಲಿ. ಹೀಗೆ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಶಿಲಾ ಪರಿಕರಗಳನ್ನ ಬಳಸ್ತಾರೆ. ಅಂದ್ರೆ ಶಿಲಾ ಪರಿಕರಗಳನ್ನ ಬಳಸಬೇಕು. ಶಿಲಾ ಪರಿಕರಗಳು, ಶಿಲೆಯ ವಸ್ತುಗಳನ್ನ ಶಿಲಾ ಪರಿಕರಗಳು ಅಂತ ಕರೀತಾರೆ. ಶಿಲಾ ಪರಿಕರಗಳನ್ನ ಬಳಸ್ತಾರೆ. ಹಾಗೆ ಶಿಲಾ ಪರಿಕರಗಳು ಬಳಸಬೇಕಂದ್ರೆ ಕಲ್ಲು ಎಲ್ಲಿ ಸಿಗ್ತದೋ ಅಲ್ಲಿ ಏನ್ ಮಾಡ್ತಿದ್ರು ಅಂತಂದ್ರೆ ಆ ವಸ್ತುಗಳನ್ನ ತೆಗೆಯೋದು. ಈ ಉದಾಹರಣೆ ಒಂದು ಸಲ ಸಿಗುತ್ತಾ, ಈಗ ಆ ಕಲ್ಲನ್ನ ನಾವು ಹದ ಮಾಡ್ಬೇಕಂದ್ರೆ ಬಡದು ಇದು ಮಾಡಿದಾಗ ಆ ಕೆಲವೊಂದು ಚೂರುಗಳು ಕಿತ್ತು. ಹಾಗಾಗಿ ಆ ಪರಿಕರಗಳನ್ನ ರೆಡಿ ಮಾಡ್ಲಿಕ್ಕೆ ಏನ್ ಮಾಡ್ತಿದ್ರು ಅಂತಂದ್ರೆ ಆ ಕಲ್ಲಿನ ಬಂಡೆ ಎಲ್ಲಿರ್ತೈತೋ ಅಲ್ಲಿ ಉಳ್ಕೊತಿದ್ರು. ಆ ಶಿಲಾ ಪರಿಕರಗಳನ್ನ ತಯಾರಿಸುವ ಸ್ಥಳಕ್ಕೆ ಕೈಗಾರಿಕೆ ಅಂತ ಕರಿತಿದ್ರು ಅವಾಗ. ಇನ್ನು ಕೈಗಾರಿಕೆ, ಶಿಲಾ ಪರಿಕರಗಳನ್ನ ತಯಾರಿಸುವ ಕೆಲಸಕ್ಕೆ ಕೈಗಾರಿಕೆ ಅಂತ ಕರೀತೀವಿ. ಅಲ್ಲಿ ಉಳ್ಕೋತಿದ್ರಲ್ಲ, ಈಗ ಶಿಲಾ ಬಂಡೆ ಉಳ್ಕೋತಿದ್ರಲ್ಲ, ಕೈಗಾರಿಕೆ ನೆಲೆ ಅಂತ ಕರೆದ್ರು. ಸರಿ, ಇದನ್ನ ಹೆಂಗ್ ಕಂಡುಹಿಡಿದ್ರು ಅಂದ್ರೆ ಕೆಲವು ಪ್ರದೇಶದಲ್ಲಿ ಆಗಿನ ಕಾಲದ ಶಿಲೆಯ, ಈ ಉದಾಹರಣೆಗೆ ಬಂಗಾರ ಕೆಲಸ ಮಾಡ್ಬೇಕಂದ್ರೆ ಕಿಡಿಗಳು ಬೀಳ್ತಾವ, ಬಂಗಾರ ಬಿಡಿ, ನೀವು ಕುಲ್ಮಿ ಕೆಲಸ ಹೋಗ್ತೀರಿ, ಅಲ್ಲಿ ಅಂದ್ರೆ ಕುಲ್ಮಿಯಲ್ಲಿ ಏನ್ ಮಾಡ್ತಾನೆ, ಆ ಕಬ್ಬಣಕ್ಕೆ ಯಾವ ರೀತಿ ಬೇಕು ಅದನ್ನ ಕಾಸಿದು ಮಾಡ್ತಾನೆ. ಅವಾಗ ಆ ಚೂರುಗಳು ಕಿತ್ತಿತ್ತು ಬೀಳ್ತಾವ. ಹೋಗ್ಲಿ, ಕಟ್ಟಿಗೆದು ಮುಚ್ಚುಗಳು ಹೊಡಿಬೇಕು, ಅವಾಗ ಕಟ್ಟಿಗೆ ಪೀಸ್ಗಳು ಬೀಳ್ತಾವ. ಸೇಮ್ ಅದೇ ರೀತಿ ಶಿಲೆಯ ಪರಿಕರಗಳನ್ನು ಮಾಡ್ಬೇಕಾದಾಗ ಕೆಲವೊಂದು ತುಂಡುಗಳು ಬೀಳ್ತಾವ. ಆ ತುಂಡುಗಳು ಯಾವಾಗ ಬಿದ್ದಿದ್ದು ಏನು ಅದನ್ನು ಸ್ಟಡಿ ಮಾಡಿಕೊಂಡು ಇಂಥ ಕಾಲದ್ದು ಅಂತೇಳಿ ಅಧ್ಯಯನ ಮಾಡಿದ್ದಾರೆ. ಹಾಗಾಗಿ ಶಿಲಾ ಪರಿಕರಗಳನ್ನ ತಯಾರಿಸಿಕೊಂಡು ಮಾಡ್ತಿದ್ರು. ನೆಕ್ಸ್ಟ್ ಬೇಟೆ ಆಡ್ತಿದ್ರು, ಆಹಾರ ಸಂಗ್ರಹಣೆಗೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗ್ತಿದ್ರು. ಇಷ್ಟು ಇವತ್ತು ಅಧ್ಯಯನ ಮಾಡೋಣ. ಮುಂದೊಂದೇನಂತಂದ್ರೆ ಅವರ ಬದುಕು ಹೇಗೆ ಕಟ್ಕೊಂಡ್ರು, ಹೇಗೆ ಕೃಷಿ ಆರಂಭಿಸಿದ್ರು, ಬೆಂಕಿ ಇರಲಿಲ್ಲ ಅವಾಗ, ಹಸೆ ಮಾಂಸನ ತಿಂತಿದ್ರು. ಒಂದ್ ಕಡೆ ಉಳ್ಕೊಂಡಿರ್ಲಿಲ್ಲ, ಒಂದ್ ಕಡೆ ಮತ್ತೊಂದು ಕಡೆ ಹೋಗ್ತಿದ್ರು. ಹೋದಾಗ ಎಲ್ಲಿ ಉಳ್ಕೋತಿದ್ರು, ಗಿಡದ ಪೊಟರೆ ಗುಹೆಗಳಲ್ಲಿ ಉಳ್ಕೋತಿದ್ರು. ಮುಂದೆ ಹಾಗಾದ್ರೆ ಮನೆಗಳನ್ನು ಹೇಗೆ ಕಟ್ಕೊಂಡ್ರು, ವ್ಯವಸಾಯ ಹೇಗೆ ಮಾಡಿದ್ರು, ಇದನ್ನ ನಾವು ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಈಗ ಇಲ್ಲಿವರೆಗೆ ಅಧ್ಯಯನ ಮಾಡಿದಂತೆ ಭೌಗೋಳಿಕ ಲಕ್ಷಣಗಳ ಬಗ್ಗೆ ನೀವೇನ್ ಮಾಡಿರ್ತಾರೆ, ಎಲ್ಲ ರಾಜ್ಯಗಳ ರಾಜಧಾನಿಗಳನ್ನ ಪಟ್ಟಿ ಮಾಡಿ ದೇಶದ ನೆರೆಹೊರೆಯ ರಾಷ್ಟ್ರಗಳನ್ನ ಗುರುತಿಸ್ರಿ. ಮೂರನೇದು ಏನಂತಂದ್ರೆ ರಾಜ್ಯದ ರಾಜಧಾನಿಗಳು, ನಮ್ಮ ಭಾರತದ ನೆರೆ ಪರ್ಯಾಯ ದ್ವೀಪ ಅಂತ ಯಾಕಂತಾರೆ, ಮತ್ತು ವಿವಿಧತೆಯಲ್ಲಿ ಏಕತೆಯ ನಾಡು ಅಂತ ನಾವು ಯಾಕೆ ಕರಿತೀವಿ. ನೆಕ್ಸ್ಟ್ ಪ್ರಾಗೈತಿಹಾಸಿಕ ಕಾಲ ಎಂದರೇನು, ನೆಕ್ಸ್ಟ್ ಅಲೆಮಾರಿ ಜೀವನ ನಡೆಸಕ್ಕೆ ಯಾಕೆ ನಡೆಸ್ತಿದ್ರು, ಕೈಗಾರಿಕೆ ನೆಲೆ ಎಂದರೇನು, ಇವುಗಳನ್ನು ನೀವೇನ್ ಮಾಡಬೇಕು ಪಟ್ಟಿ ಮಾಡಿ
ಬರ್ಕೊಂಡು ಬರಬೇಕು. ಓಕೆ, ಥ್ಯಾಂಕ್ ಯು.